ಎಲ್ಲರ ಅಡುಗೆ ಮನೆಯಲ್ಲಿ ಇರುವಂಥ ಈ ಸಾಮಾನ್ಯ ವಸ್ತು ಹಾಗೆ ದಿನನಿತ್ಯ ನಾವು ಬಳಸುವಂಥ ಈ ವಸ್ತುವಿನಿಂದ ನಮ್ಮ ಕೂದಲನ್ನು ಇಷ್ಟು ಉದ್ದವಾಗಿ ಬೆಳೆಸ್ಬೋದು ಅಂದರೆ ನೀವು ನಂಬಲ್ಲ ಸ್ನೇಹಿತರೆ. ಅದು ಕೂಡ ಎಷ್ಟು ಉದ್ದ ಬೆಳೆಯುತ್ತೆ ಅಂದರೆ ಕಟ್ ಮಾಡಿ ನಿಮಗೆ ಸಾಕಾಗೋಗಬೇಕು, ಅಷ್ಟು ಉದ್ದ ಬೆಳೆಯುತ್ತೆ ಅಂತ ಒಂದು ಸಿಂಪಲ್ ಆ್ಯಂಡ್ ಪವರ್ಫುಲ್ ರೆಮಿಡಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ನೀವೆಲ್ಲರೂ ಕೂಡ ಟ್ರೈ ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡೋದನ್ನು ಮರಿತಾ ಇದ್ದೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸುಂದರ ಸುಬ್ಬು ಚಾನಲ್. ನಾನು ಲಕ್ಷ್ಮಿ. ಆ ವಸ್ತು ಯಾವುದು ಅಂದರೆ ಟೀ ಪೌಡರ್ ಸ್ನೇಹಿತರೆ. ಹೌದು, ಟೀ ಪೌಡರ್, ನೀವು ಕೇಳಿದ್ದು ಸರಿಯಾಗಿ ಇದೆ. ಈ ಟೀ ಪೌಡರ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಟ್ಯಾನಿನ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹಾಗೆ ಕೆಫೆನ್ ಇರುತ್ತೆ. ಇವು ನಮ್ಮ ಕೂದಲನ್ನು ಕಪ್ಪಾಗಿಸಲು ತುಂಬ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಕೂದಲಲ್ಲಿ ಒಂದು ಶೈನನ್ನು ಕೊಡುತ್ತೆ, ಕಲರನ್ನು ಕೊಡುತ್ತೆ. ನ್ಯಾಚುರಲ್ ಕಲರ್ ನಮಗೆ ಸಿಗುತ್ತೆ. ಯಾವುದೇ ರೀತಿಯ ಹೇರ್ ಡೈ ಹಾಕುವ ಅವಶ್ಯಕತೆ ಇಲ್ಲದೇ ಒಂದು ನ್ಯಾಚುರಲ್ ಕಲರ್ ನಮಗೆ ಈ ಟೀ ಪೌಡರ್ನಿಂದ ಮಾಡುವಂಥ ಆ ಡಿಕಾಷನ್ನಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಇವತ್ತಿನ ರೆಮಿಡಿಯಲ್ಲಿ ಈ ಟೀ ಪೌಡರ್ನ ಬಳಸಿ ಒಂದು ಡಿಕಾಷನನ್ನು ರೆಡಿ ಮಾಡಬೇಕು. ಈ ರೆಮಿಡಿನ ಏನಾದರೂ 3 ತಿಂಗಳ ತನಕ ಯಾರಾದರೂ ಕಂಟಿನ್ಯೂ ಆಗಿ ಮಾಡಿದರೆ ಅವರಿಗೆ ಹೇರ್ ಡೈ ಹಾಕುವ ಅವಶ್ಯಕತೆಯೇ ಇರೋದಿಲ್ಲ ಸ್ನೇಹಿತರೆ. ಇದು ನ್ಯಾಚುರಲ್ ಆಗಿಯೇ ಕೂದಲನ್ನು ಕಪ್ಪಾಗಿಸುತ್ತೆ, ಒಂದು ಒಳ್ಳೆಯ ನ್ಯಾಚುರಲ್ ಕಲರನ್ನು ಕೊಡುತ್ತೆ ಸ್ನೇಹಿತರೆ. ಒಂದು ಪಾತ್ರೆಗೆ 1 ಲೋಟ ನೀರನ್ನು ಹಾಕಿ, ಕುಡಿಯುವ ನೀರೇ ಉಪಯೋಗಿಸಿ, ಶುದ್ಧವಾಗಿರುವಂಥದ್ದು. ಫಿಲ್ಟರ್ ವಾಟರ್ ಆದರೂ ಪರವಾಗಿಲ್ಲ, ಯಾವುದೇ ರೀತಿ ಬೋರ್ ವಾಟರ್ ಆಗಿರ್ಬೋದು, ಅದನ್ನೆಲ್ಲ ಬಳಸಬೇಡಿ. ಸೊ ಕುಡಿಯುವ ನೀರನ್ನು ಇದಕ್ಕೆ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಬಿಸಿ ಮಾಡಲಿಕ್ಕೆ ಇಡಬೇಕು. ನೀರು ಬಿಸಿ ಆದ ತಕ್ಷಣ ಒಂದು 2 ಚಮಚೆಯಷ್ಟು ಈ ಟೀ ಪೌಡರ್ನ ಅದರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಕುದಿಲಿಕ್ಕೆ 3 ರಿಂದ 5 ನಿಮಿಷ ತೊಗೊಳ್ಬೋದು. ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. 5 ನಿಮಿಷದ ತನಕ ಆಗಿದೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಈವನ್ ಕಲರ್ ಸಹ ಚೆನ್ನಾಗಿ ಅದು ಬಿಟ್ಕೊಂಡಿದೆ. ಟೀ ಪೌಡರ್ನಲ್ಲಿರುವ ಎಲ್ಲ ಸತ್ವವು ಆ ನೀರಿನಲ್ಲಿ ಅದು ರಿಲೀಸ್ ಮಾಡಿದೆ. ಸೊ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟ್ ಕೂಲ್ ಆಗಲಿಕ್ಕೆ ಇಡಬೇಕು. ಈಗ ನೋಡಿ, ಇದು ಕಂಪ್ಲೀಟ್ ಕೂಲ್ ಆಗಿದೆ. ಇದನ್ನು ಬೇರೆ ಒಂದು ಬೌಲಿಗೆ ನಾವು ಇದನ್ನ ಸ್ಟೇನ್ ಮಾಡ್ಕೊಳ್ಳೋಣ. ಟೀ ಪೌಡರ್ನಿಂದ ಆ ಖಾಲಿ ಡಿಕಾಷನ್ ಮಾತ್ರ ನಾವು ತೊಗೊಳ್ಬೇಕಾಗ್ತದೆ. ಡಿಕಾಷನ್ನ ನಾವಿಲ್ಲಿ ಸೋಸ್ಕೊಳ್ಬೇಕು. ನೀವೇ ನೋಡ್ತಾ ಇದ್ದೀರಲ್ಲ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನಿಲ್ಲಿ ಇದಕ್ಕೆ ಕ್ಲಿನಿಕ್ ಪ್ಲಸ್ ಶಾಂಪೂನ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಫೇವ್ರೇಟ್ ಆಗಿರ್ಬೋದು ಅಥವಾ ನೀವು ಬಳಸ್ತಾ ಇರುವಂಥ ಯಾವುದೇ ಶಾಂಪೂನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈ ಡಿಕಾಷನ್ನಿಂದ ನೀವು ತಲೆ ಸ್ನಾನನ ಮಾಡಬೇಕು ಸ್ನೇಹಿತರೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೂದಲು ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ನಿಮ್ಮ ಕೂದಲಲ್ಲಿ ಒಂದು ಒಳ್ಳೆ ಶೈನ್ ಬರುತ್ತೆ, ತುಂಬ ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ. ಫಸ್ಟ್ ವಾಶಲ್ಲೇ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಕಂಟಿನ್ಯೂ ಮಾಡಿದರೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ವಾರದಲ್ಲಿ 2 ರಿಂದ 3 ಬಾರಿ ಈ ಡಿಕಾಷನ್ನ ಫ್ರೆಶ್ ಆಗಿ ಮಾಡಿ ಯೂಸ್ ಮಾಡಿ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಆ ಎಲ್ಲರಲ್ಲಿ ನಾವು ಇರಬೇಕು ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.